ಐಎಎಸ್ ಅಧಿಕಾರಿಗೆ ಸೈಬರ್ ಖದೀಮರು ನಾಮ ಹಾಕಿಬಿಟ್ಟಿದ್ದಾರೆ. ಯೂಟ್ಯೂಬ್ ನೋಡಿ ಸೀರೆಯನ್ನ ಬುಕ್ ಮಾಡಿದ್ರಂತೆ ಐಎಎಸ್ ಅಧಿಕಾರಿ. ಐಎಎಸ್ ಅಧಿಕಾರಿಯಾಗಿರುವಂತಹ ಪಲ್ಲವಿಯವರು ಯೂಟ್ಯೂಬ್ ಅನ್ನ ನೋಡ್ಕೊಂಡು ಸೀರೆ ಬುಕ್ ಮಾಡಿದ್ರಂತೆ. ಆದ್ರೆ ಅವರಿಗೆ ವಂಚನೆಯಾಗಿದೆ. ಹಾಗಾಗಿ ಐಎಎಸ್ ಅಧಿಕಾರಿ ಪಲ್ಲವಿಯವರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಅವರು ರೀಲ್ಸ್ ನೋಡ್ತಾ ರೀಲ್ಸ್ ನಲ್ಲಿ ಮಧುರೈ ಸುಂಗುಡಿ ಅನ್ನುವಂಥ ಸೀರೆಯನ್ನ ಅವರು ಬುಕ್ ಮಾಡಿದ್ರು. ಆ ಪೇಜ್ ನಿಂದ ಅವರು ಸೀರೆಯನ್ನ ಬುಕ್ ಮಾಡಿದ್ರು. ಪೂರ್ಣಿಮಾ ಕಲೆಕ್ಷನ್ ಚಾನೆಲ್ ನಲ್ಲಿ, ಪೂರ್ಣಿಮಾ ಕಲೆಕ್ಷನ್ ಅನ್ನುವಂಥ ಒಂದು ಚಾನೆಲ್, ಆ ಚಾನೆಲ್ ನಲ್ಲಿ ಆ ಸೀರೆಯನ್ನ ನೋಡಿದ್ದಾರೆ. ಆ ಸೀರೆಯನ್ನ ನೋಡಿ ಅವರು ಆ ರೀಲ್ಸ್ ನೋಡಿ ಅದರಲ್ಲಿದ್ದಂತಹ ಮಾಹಿತಿಯನ್ನ ಆಧರಿಸಿ ಸೀರೆಯನ್ನ ಬುಕ್ ಮಾಡಿದ್ರು. ಒಂದು ಸೀರೆಗೆ 850 ರೂಪಾಯಿ ಅಂತ ಹೇಳಿ ಅದರಲ್ಲಿ ಹಾಕಲಾಗಿತ್ತು. ಅದನ್ನ ನಂಬಿ ಸೀರೆಯನ್ನ ಬುಕ್ ಮಾಡಿದ್ದಾರೆ ಐಎಎಸ್ ಅಧಿಕಾರಿ ಪಲ್ಲವಿ. ಆದ್ರೆ ಸೀರೆ ಬುಕ್ ಮಾಡಿದ್ದಷ್ಟೇ, ಹಣ ಹೋಗಿದ್ದಷ್ಟೇ, ಆ ನಂತರ ಸೀರೆ ಬಂದಿಲ್ಲ. ಹಾಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಐಎಎಸ್ ಅಧಿಕಾರಿ ಪಲ್ಲವಿ. ಅವರ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಐಎಎಸ್ ಅಧಿಕಾರಿಗಳು ಕೂಡ ಸೈಬರ್ ಕ್ರೈಮ್ ವಂಚಕರ ಖೆಡ್ಡಾಗೆ ಬೀಳ್ತಾ ಇರೋದು ವಿಪರ್ಯಾಸ. ಐಎಎಸ್ ಅಧಿಕಾರಿಯಾಗಿರುವಂತಹ ಪಲ್ಲವಿ ಅವರಿಗೆ ಯಾವ ರೀತಿ ವಂಚನೆ ಆಯಿತು? ಅವರ ಕಂಪ್ಲೇಂಟ್ ನಲ್ಲಿ ಅವರು ಏನಂತ ಉಲ್ಲೇಖ ಮಾಡಿದ್ದಾರೆ? ಖಂಡಿತವಾಗಿಯೂ ವೈದ್ಯ, ಏನು ಈ ಒಂದು ಪ್ರಕರಣವನ್ನ ನಾವು ಗಮನಿಸೋದಾದ್ರೆ, ಏನು ರೀಲ್ಸ್ ಅನ್ನ ನೋಡ್ತಾ ಇರ್ತಾರೆ ಪಲ್ಲವಿ ಆಕೃತಿ ಅನ್ನುವಂತಹ ಐಎಎಸ್ ಅಧಿಕಾರಿ. ಈಗಾಗಲೇ ಕೇಂದ್ರದ ಸರ್ಕಾರದ ಒಂದು ಸೇವೆಯಲ್ಲಿ ಅವರು ಇರ್ತಾರೆ. ಇನ್ನು ಜೀವನ್ ಭೀಮನ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ಅಲ್ಲಿ ರೀಲ್ಸ್ ಅನ್ನ ನೋಡ್ತಾ ಇರಬೇಕಾದ್ರೆ ಪೂರ್ಣಿಮಾ ಕಲೆಕ್ಷನ್ಸ್ ಅನ್ನುವಂತಹ ಒಂದು ಚಾನಲ್ ಇಂದ ಒಂದು 850 ರೂಪಾಯಿಗೆ ಚೆನ್ನಾಗಿರುವಂತಹ ಸೀರೆ, ಅಂದ್ರೆ ಕ್ವಾಲಿಟಿ ಭರಿತ ಆಗಿರುವಂತಹ ಒಂದು ಸೀರೆಯನ್ನ ನಾವು ಕೊಡ್ತೇವೆ ಅನ್ನುವಂತಹದ್ದನ್ನ ಒಂದು ರೀಲ್ಸ್ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾರೆ. ಇದನ್ನ ನಂಬಿದಂತಹ ಐಎಎಸ್ ಅಧಿಕಾರಿ ಅವರು ಆ ಒಂದು ಸೀರೆಯನ್ನ ಬುಕ್ ಮಾಡ್ತಾರೆ. ಜೊತೆಗೆ ಅವರ ಜೊತೆಯಲ್ಲಿ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಏನು ಡಿಸ್ಪ್ಲೇ ಮಾಡಿರ್ತಾರೆ, ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅವ್ರ ಜೊತೆ ಮಾತಾಡಿರ್ತಾರೆ. ಅವರ ಜೊತೆ ಮಾತಾಡಬೇಕಾದ್ರೆ ನಾವು ಕಳ್ಸಿಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇವರು ಐಎಎಸ್ ಅಧಿಕಾರಿ ಅಂತ ಹೇಳಿ ಅವ್ರಿಗೆ ಫೋನ್ ಮೂಲಕ ತಿಳಿಸಿ ಇರ್ತಾರೆ. ಆದ್ರೆ ಇವೆಲ್ಲವನ್ನ ಕೇಳಿಸ್ಕೊಂಡಂತಹ ಸೈಬರ್ ವಂಚಕರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ 850 ರೂಪಾಯಿಯನ್ನ ಥ್ರೂ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಅನ್ನುವಂಥದ್ದು, ಅಥವಾ UPI ಮುಖಾಂತರ ಸೆಂಡ್ ಮಾಡಿ ಅಂತ ತೆಗೆದುಕೊಂಡು ಅದಾದ ನಂತರ 1 ತಿಂಗಳು 2 ತಿಂಗಳು ಕಳೆದ್ರೂ ಸಹ ಇನ್ನೂ ಕೂಡ ಸೀರೆ ಬಂದಿಲ್ಲ ಅನ್ನುವಂತಹದ್ದು ಏನು ಇವರ ಒಂದು ಆರೋಪ ಆಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಇದು ಕೇವಲ ನನಗೆ ಮಾತ್ರ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಅಥವಾ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ರೀತಿಯಾದಂತಹ ವಂಚನೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿರಬಹುದು. ಯಾಕೆಂತಂದ್ರೆ 850 ರೂಪಾಯಿ ಅಂತಂದ್ರೆ ಕಡಿಮೆ ಅಮೌಂಟ್. ಹೀಗಾಗಿ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗೋದಿಲ್ಲ. ಜೊತೆಗೆ ಯಾರು ಕೂಡ ಸ್ಟೇಷನ್ ಮೆಟ್ಟಲು ಕೂಡ ಹತ್ತೋದಿಲ್ಲ. ಯಾಕೆಂತಂದ್ರೆ ಇವೆಲ್ಲವೂ ಕೂಡ ನೋಡೋದು ಗೃಹಿಣಿಯರು ಮಾತ್ರ ನೋಡ್ತಾರೆ. ಮನೆಯಲ್ಲಿ ಕುತ್ಕೊಂಡು ಗೃಹಿಣಿಯರು ನೋಡಿದಾಗ ಅವರು ಕಡಿಮೆ ಬೆಲೆಗೆ ಸೀರೆ ಸಿಗುತ್ತಲ್ಲ ಅಥವಾ ಬುಕ್ ಮಾಡಿಕೊಂಡು ಸೀರೆ ಬಂದಿಲ್ಲ ಅಂತಂದ್ರೆ ಹೋಗ್ಲಿ ಬಿಡುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಇದು ದೊಡ್ಡ ಮಟ್ಟದ ಒಂದು ವಂಚನೆಯ ಜಾಲ ಆಗಿರ್ಬೋದು. ಹೀಗಾಗಿ ಇದನ್ನ ತನಿಖೆ ಮಾಡಿ ಅಂತ ಹೇಳಿ ಈಸ್ಟ್ ಸೆನ್ ಪೊಲೀಸ್ ಠಾಣೆಗೆ ಈಗ FIR ಅನ್ನ ಮಾಡಿಸಿರುವಂತಹದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.